ಇಂದಿರಾ ಕ್ಯಾಂಟೀನ್ ಅವಲಂಬಿತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಗ್ಯಾಸ್ ಅಭಾವದಿಂದ ಸ್ಥಗಿತವಾಗಿದ್ದಂತಹ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರುವಂತದ್ದು. ರಾಜ್ ನ್ಯೂಸ್ ಕನ್ನಡದಲ್ಲಿ ಇಂದಿರಾ ಕ್ಯಾಂಟೀನ್ ರಿಯಾಲಿಟಿ ಚೆಕ್ ಇದು. ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೆಲ ದಿನಗಳಿಂದ ಗ್ಯಾಸ್ ಪೂರೈಕೆ ಇಲ್ಲದೆ ಮೆನು ಕೂಡ ಬದಲಾವಣೆ ಆಗಿತ್ತು. ಸದ್ಯ ಮೊದಲಿನ ಮೆನು ಪ್ರಕಾರ ಆರಂಭವಾಗ್ತಾ ಇದೆ. ನಿಜಕ್ಕೂ ಗುಡ್ ನ್ಯೂಸ್. ಸಾಕಷ್ಟು ಜನ ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ, ಅಲ್ಲೇ ಹೋಗ್ತಾ ಇರ್ತಾರೆ ಊಟ ಮಾಡೋದು. ತುಂಬಾ ಜನ ಯಾವಾಗ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಯ್ತು ಅಂತ ಹೇಳಿ ತಿಳಿದು ಬಂತು, ಸಾಕಷ್ಟು ಜನ ಬೇಜಾರಾಗ್ಬಿಟ್ಟಿದ್ರು, ಏನಪ್ಪಾ ತಿನ್ನೋದು ಇನ್ನು ಮುಂದೆ ಅಂತ ಹೇಳಿ. ಬೆಳಗಿನ ಉಪಹಾರದಲ್ಲಿ ಇಡ್ಲಿ ಮಾತ್ರ ನೀಡಲಾಗ್ತಾ ಇತ್ತು. ಇದೀಗ ಇಡ್ಲಿ ಜೊತೆಗೆ ಪುಳಿಯೋಗರೆ, ಬಿಸಿಬೇಳೆ ಬಾತ್, ಪೊಂಗಲ್, ಚಿತ್ರಾನ್ನ ಕೊಡ್ಲಾಗ್ತಾ ಇದೆ. ಊಟದಲ್ಲಿ ಕೇವಲ ಅನ್ನ ಸಾರು ಕೊಡ್ಲಾಗ್ತಾ ಇತ್ತು ಇಷ್ಟು ದಿನ. ಇನ್ಮುಂದೆ ಎಂದಿನಂತೆ ಈಗ ಅನ್ನ ಸಾರು, ರಾಗಿ ಮುದ್ದೆ, ಚಪಾತಿ, ಪಲ್ಯ, ರಾತ್ರಿ ಊಟದಲ್ಲೂ ಕೂಡ ಮೊದಲಿನ ಮೆನುವಿನಂತೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಇವತ್ತಿನಿಂದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೊದಲಿನಂತೆ ಆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಇದನ್ನೇ ನಂಬ್ಕೊಂಡಿರ್ತಾರೆ. ಆಯ್ತು ಬಿಡು, ಬೆಳಗ್ಗೆ ಆದರೆ ಇಂದಿರಾ ಕ್ಯಾಂಟೀನ್ಗೆ ಹೋಗೋಣ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆದರೆ ಇಷ್ಟು ದಿನ ಏನು ಬರೀ ಇಡ್ಲಿ ಸಾಂಬಾರ್ ಅನ್ನ ಸಾರು ಸಿಗ್ತಾ ಇತ್ತು. ಆದರೆ ಈಗ ಮುಂಚೆ ಯಾವ ರೀತಿ ಸಿಗ್ತಾ ಇತ್ತಲ್ಲ, ಅನ್ನ ಸಾರು ಮುದ್ದೆ ಪಲ್ಯ, ಇವತ್ತಿನಿಂದ ಬರ್ತಾ ಇದೀವಿ. ಪ್ರತಿ ವಾರ ಬರ್ತೀವಿ. ಸಾಧಾರಣ 2-3 ಕಡೆ ಕ್ಯಾಂಟೀನ್ಗಳಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂದ್ರೂ ಈ ಥರ ಶುಚಿ ಆ್ಯಂಡ್ ರುಚಿ ಎರಡು ಎಲ್ಲೂ ಸಿಕ್ಕಿಲ್ಲ. ನೆಕ್ಸ್ಟು ಇಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವಾಗ ಬರೀ ರೈಸ್ ಸಿಗ್ತಾ ಇತ್ತು, ರೈಸು ಸಾಂಬಾರು ಸಿಗ್ತಾ ಇತ್ತು. ಈಗ ಹಾಗಲ್ಲ, ಮುದ್ದೆ ಚಪಾತಿ ಪ್ರತಿಯೊಂದು ಸಿಗ್ತಾ ಇದೆ. ಬಡವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್. ತುಂಬ ಜನಗಳಿಗೆ, ನಮ್ಮಂಥ ಕಷ್ಟ ಇದರಲ್ಲಿ ಇರೋರಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಯಜಮಾನ್ ಕ್ಯಾನ್ಸರ್ ಪೇಷಂಟು, ಇದೇ ದಿನ ತಗೊಂಡೋಗಿ ನಾವು ತಿಂತೀವಿ. ತುಂಬ ಉಪಕಾರ ಆಗಿದೆ ನಮಗೆ. ಮುಂಚೆ ಗ್ಯಾಸ್ ಸಿಗದೆ ಎಲ್ಲ ಬಂದಾಗಿತ್ತು, ಬರೀ ಒಂದೇ ಐಟಮ್ ಸಿಗ್ತಿತ್ತು, ಗ್ಯಾಸ್ ಪೂರೈಕೆ ಆಗ್ತಿರಲಿಲ್ಲ. ಈಗೆಲ್ಲ ಗ್ಯಾಸ್ ಬರ್ತಾ ಇದೆ, ಊಟದಲ್ಲೆಲ್ಲ ಬದಲಾವಣೆ ಆಗಿದೆ. ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರು ಎಲ್ಲ ಸಿಗುತ್ತೆ ಎಲ್ಲಿ ಕ್ಯಾಂಟೀನಲ್ಲಿ. ಹೌದಾ, ನಾವು ಮಧ್ಯಾಹ್ನ ಹೊತ್ತು ಬರಲ್ಲ ಸರ್, ಬೆಳಗ್ಗೆ ಹೊತ್ತು ಬೇರೆ ಇಡ್ಲಿ ಇಸ್ಕೊತೀವಿ. ಪರವಾಗಿಲ್ಲ, ನಮಗೆ ತುಂಬ ಹೆಲ್ಪ್ ಇದೆ ಇದು ಕ್ಯಾಂಟೀನ್. ನಮ್ಗೆ ತುಂಬ ಹೆಲ್ಪ್ ಇದೆ. ನಾವು ಬಡವರೇ ಇಸ್ಕೊಂಡು ಹೋಗ್ತೀವಿ, ನಾವು ಏನು ವೇಸ್ಟ್ ಮಾಡಲ್ಲ. ಊಟ ಚೆನ್ನಾಗಿ ಸಿಗ್ತಾ ಇದೆ ಇಂದಿರಾ ಕ್ಯಾಂಟೀನಲ್ಲಿ. ರೈಸು ಮತ್ತು ಇಡ್ಲಿ ಸಾಂಬಾರು ಎಲ್ಲ ಚೆನ್ನಾಗಿದೆ. ಅದೇ ಗ್ಯಾಸ್ ಈಗ ಎಲ್ಲ ಊಟ ಸಿಗ್ತಾ ಇದೆ. ಮೊದಲು ಗ್ಯಾಸಿನ ಸಮಸ್ಯೆ ಇತ್ತು, ಇವಾಗ ಏನೆಲ್ಲ ಪ್ರಾಬ್ಲಮ್ ಇವಾಗ ಶುರುವಾಗಿದೆ. ಊಟ ಚೆನ್ನಾಗಿ ಸಿಗ್ತಾ ಇದೆ. ನೋಡಿ, ಈಗಾಗಲೇ ಯಾರೆಲ್ಲ ಇಂದಿರಾ ಕ್ಯಾಂಟೀನನ್ನು ನಂಬ್ಕೊಂಡು ಇಷ್ಟು ದಿನ ಇದ್ರು, ಯಾಕಂತಂದರೆ ಇಷ್ಟು ದಿನ ಬರೀ ಅನ್ನ ಸಾರು ಇಡ್ಲಿ ಸಾರು ಸಿಗ್ತಾ ಇತ್ತು. ಇನ್ನು ಮುಂದೆ ಯಥಾ ರೀತಿಯಾಗಿ ಇಷ್ಟು ದಿನ ಮುಂಚೆ ಏನೆಲ್ಲ ಮಾಡ್ತಾ ಇದ್ರು ಅಡುಗೆ, ಅದೇ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಸಾಕಷ್ಟು ಜನರು ಈಗ ಖುಷಿ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಈಗ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾನೀಗ ವಸಂತ ನಗರಲ್ಲಿರುವಂಥ ಇಂದಿರಾ ಕ್ಯಾಂಟೀನಲ್ಲಿ ನೋಡ್ಬೋದು, 40 ದಿನಗಳ ಕಾಲ ಏಕವಾರ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾ ಇರಲಿಲ್ಲ ಇಂದಿರಾ ಕ್ಯಾಂಟೀನ್ಗೆ. ಇದೀಗ ಏನೋ ಗ್ಯಾಸ್ ಪೂರೈಕೆ ಆಗ್ತಿದೆ. ಮೆನು ಕೂಡ ಎಲ್ಲ ಚೇಂಜ್ ಆಗಿತ್ತು. ಮೊದಲೆಲ್ಲ ಬರೀ ರೈಸ್ ಐಟಮ್ ಅಷ್ಟೇ ಸಿಗ್ತಿತ್ತು. ಇವಾಗ ಮಾರ್ನಿಂಗ್ ಇಡ್ಲಿ ದೋಸೆ ಪೂರಿ ಎಲ್ಲ ಸಿಗ್ತದೆ. ಬನ್ನಿ, ಹಾಗಾದರೆ ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನ ಈಗ ಏನೋ ಇಂದಿರಾ ಕ್ಯಾಂಟೀನ್ಗೆ ಬಂದು ಊಟ ಮಾಡ್ತಾ ಇದ್ದಾರೆ. ಯಾಕಂದರೆ ಮೆನು ಚೇಂಜ್ ಆಗಿದೆ. ಮುಂಚೆ ಬರೀ ರೈಸ್ ಒಂದೇ ಐಟಮ್ ಸಿಗ್ತಿತ್ತು, ಇದೀಗ ಏನೋ ಊಟದಲ್ಲಿ ಬದಲಾವಣೆ ಆಗಿದೆ. ರೈಸ್ ಸಿಗ್ತಿದೆ, ಇಡ್ಲಿ ಸಿಗ್ತಾ ಇದೆ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನ ಈಗ ಏನು ಇಂದಿರಾ ಕ್ಯಾಂಟೀನ್ಗೆ ಬಂದು ಊಟ ಮಾಡ್ತಾ ಇದ್ದಾರೆ. ನಾವು ಒಂದು ಗ್ರೌಂಡ್ ರಿಪೋರ್ಟ್ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು ದೃಶ್ಯದಲ್ಲಿ ಏನೋ ಮೆನು ಎಲ್ಲ ಚೇಂಜ್ ಆಗಿದೆ. ಈಗ ಇಡ್ಲಿ ಸಿಗ್ತಾ ಇದೆ. ಮುಂಚೆ ಗ್ಯಾಸ್ ಪೂರೈಕೆ ಆಗೋ ಹಿನ್ನೆಲೆಯಲ್ಲಿ ಮುಂಚೆ ಪ್ರಾಬ್ಲಮ್ ಇತ್ತು. ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು. ಗ್ಯಾಸ್ ಇದೆಲ್ಲ ಅಂದರೆ ಒಂದೇ ಮೆನು ಹಾಕಿ ಕೊಡ್ತಾಯಿದ್ರು, ಇಡ್ಲಿ ಮಾತ್ರ ಕಳಿಸ್ತಾಯಿದ್ರು. ಇವಾಗ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ನಮಗೆ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಮಾರ್ನಿಂಗ್ ಬಂದುಬಿಟ್ಟು ಇಡ್ಲಿ ಬರ್ತಾ ಇದೆ, ಪೊಂಗಲ್, ಅದ್ರ ಜೊತೆಗೆ ಪೊಂಗಲ್ ಬರ್ತಾ ಇದೆ. 2 ಮೆನು ಬರ್ತಾ ಇದೆ. ಮಧ್ಯಾಹ್ನ ಬಂದುಬಿಟ್ಟು ಮತ್ತೆ ಒಂದಿನ ಚಪಾತಿ ಸಾಗು ಅನ್ನ, ಮತ್ತು ಮಾರನೇ ದಿನ ಬಂದುಬಿಟ್ಟು ಮುದ್ದೆ ಬರ್ತಾ ಇರುತ್ತೆ ಸರ್. 2 ಮೆನು ಆಗ್ತಾಯಿದೆ. ಬಿಸಿಬೇಳೆ ಬಾತ್ ಬರ್ತಾ ಇದೆ, ಬಿಸಿಬೇಳೆ ಬಾತ್, ಖಾರ ಬಾತ್ ಎಲ್ಲ, ಕೇಸರಿ ಬಾತ್. ಮಧ್ಯಾಹ್ನ ಊಟ ಬಂದುಬಿಟ್ಟು ಅದೇ ಅನ್ನ ಸಾಂಬಾರು ಮುದ್ದೆ ಚಪಾತಿ ಸಾಗು ಈ ಮೆನು ಬರ್ತದೆ. ಗ್ಯಾಸ್ ಏನು ತೊಂದರೆ ಇಲ್ಲ ಸರ್. ಮೊದಲ ಥರ ಇವಾಗ ಮುಂದೆ ಹಿಂಗೆ ಮೆನ್ಯೂ ಇತ್ತು, ಅದೇ ಥರ ನಮಗೆ ಬರ್ತಾ ಇದೆ ಸರ್.
ಎಲ್ಲರೂ ಬರ್ತಾ ಇದ್ದಾರೆ ಸರ್. ರೈಸ್ ಐಟಮ್ ಮಾತ್ರ ಅಷ್ಟೇ ನೀಡ್ತಾ ಇದ್ರು. ಇದೀಗ ಏನೋ ಗ್ಯಾಸ್ ಪೂರೈಕೆ ಆಗ್ತಿದೆ, ಹಾಗಾಗಿ ವೆರೈಟಿ ಮಧ್ಯಾಹ್ನ ಊಟ ಎಲ್ಲ ಚೇಂಜ್ ಇರುತ್ತೆ. ಏನು ಮುದ್ದೆ, ದೋಸೆ, ಅನ್ನ ಸಾಂಬಾರು, ಇಡ್ಲಿ ಹಾಗೂ ಏನು ಚಪಾತಿ ಎಲ್ಲ ಕೂಡ ಸಿಗುತ್ತದೆ. ಈ ಸದ್ಯ ಈಗ ನೋಡ್ಬೋದು ಸಾಕಷ್ಟು ಜನ ಇಂದಿರಾ ಕ್ಯಾಂಟೀನ್ಗೆ ಏನು ಮೊದಲಿನ ಹೇಗೆ ಬರ್ತಾಯಿದ್ರು ಹಾಗೆ ಈಗ ಬರ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಏನು ಗ್ಯಾಸ್ ಈಗ ಪೂರೈಕೆ ಆಗ್ತಾಯಿದೆ, ಹಾಗಾಗಿ ಎಲ್ಲ ಯಾರಿಗೂ ತೊಂದರೆ ಆಗೋದಂತೆ ಇಂದಿರಾ ಕ್ಯಾಂಟೀನ್ ಈಗ ಏನು ಊಟ ಸಿಗ್ತದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಸಾಕಷ್ಟು ಜನ ಬಂದು ಊಟ ಮಾಡ್ತಾಯಿದ್ರೆ ಇದು ಏನು ವಸಂತ ನಗರಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ರಿಯಾಲಿಟಿ ಚೆಕ್ಕು. ಯಾಕಂದರೆ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಯಾವ್ದು ಸಿಗುತ್ತೆ, ಇನ್ನು ಮತ್ತು ರಾತ್ರಿ ಯಾವ್ದು ಸಿಗುತ್ತೆ, ಬೆಳಗ್ಗೆ ಉಪಹಾರ ಏನು ಸಿಗುತ್ತೆ. ದೃಶ್ಯದಲ್ಲಿ ನೋಡ್ಬೋದು ಇಡ್ಲಿ, ಪುಳಿಯೋಗರೆ ಇದೆಲ್ಲ ಸಿಗ್ತಾಯಿತ್ತು. ಈಗ ಏನೋ ಗ್ಯಾಸ್ ಪೂರೈಕೆ ಆಗಿದೆ, ಎಲ್ಲ ನಿಂತಿತ್ತು, ಸ್ಟಾಪ್ ಆಯಿತು. ಈಗ ಮರಳಿ ಮತ್ತೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಏನು ಯುದ್ಧದ ಭೀತಿ ಈಗ ವಿರಾಮ ನಂತರ ಗ್ಯಾಸ್ ಪೂರೈಕೆ ಆಗ್ತಾಯಿದೆ. LPG ಗ್ಯಾಸ್ಗೆ ಏನೂ ತೊಂದರೆ ಆಗ್ತಿಲ್ಲ. ಹೀಗಾಗಿ ಈಗ ಎಲ್ಲ ಐಟಮ್ ಸಿಗ್ತಾ ಇದೆ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಬೋದು. ಇದು ವಸಂತನಗರಲ್ಲಿರುವಂಥ ಏನು ಇಂದಿರಾ ಕ್ಯಾಂಟೀನ್ ರಿಯಾಲಿಟಿ ಚೆಕ್ಕು. ಕ್ಯಾಮ್ರಾ ಪರ್ಸನ್ ಶಿವಣ್ಣ ಜೊತೆ ರವಿಚಂದ್ರ ಚೌಟಿಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ ಈಗಾಗಲೇ ಕೊನೆಗೂ ಇಂದಿರಾ ಕ್ಯಾಂಟೀನ್ನಲ್ಲಿ ಎಲ್ಲ ರೀತಿಯಾಗಿ ಆ್ಯಸ್ ಯೂಶ್ವಲ್ ಆಗಿ ಮುಂಚೆ ಯಾವ ರೀತಿ ಅಡುಗೆ ಸಿಗ್ತಾ ಇತ್ತು ಅಂದರೆ ಈ ಪೊಂಗಲ್ ಆಗಿರ್ಬೋದು, ಚಿತ್ರಾನ್ನ, ಅನ್ನ ಸಾಂಬಾರು, ಮುದ್ದೆ ಈ ರೀತಿಯಾಗಿ ಏನು ಕೊಡ್ತಾ ಇದ್ರು ಜನರಿಗೆ, ಅದೇ ರೀತಿಯಾಗಿ ಈಗ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ.